ಈಗಪ್ಪ 6 ಥಿಂಗ್ಸ್ ಇಟ್ಕೊಂಡು ಫೋಟೋ ಕಿಚನ್ ಮಾಡೋದು ಅಂತ ಹಾಕಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಖಂಡಿತ ಮಾಡ್ಬೋದು. ಹೇಗಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಾಲ್ವ್ ಮಾಡಿ ವಿಡಿಯೋ ಅಪ್ಲೋಡ್. ಎಲ್ಲ ಥಿಂಗ್ಸ್ ಲಿಂಕ್ಸ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಕೆಳಗಡೆ ಹೋಗಿ ಆನ್ಲೈನಲ್ಲಿ ಬೈ ಮಾಡಿ ನೀವು ಟ್ರೈ ಮಾಡ್ಬೋದು. ಅರ್ಜೆಂಟ್ ಆರ್ಡರ್ ಇದೆ, 24 hours ಅಷ್ಟೇ ಟೈಮ್ ಇರೋದಂದರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಫಸ್ಟ್ ಹ್ಯಾಂಡ್ ಗ್ಲೋವ್ಸ್ ಹಾಕೊಳ್ಳಿ, ಯೂಸ್ ಆ್ಯಂಡ್ ಥ್ರೋ ಕಪ್ಸ್ ತೊಗೊಳ್ಳಿ, ಮತ್ತು ಸ್ಟಿಕ್ ತೊಗೊಳ್ಳಿ. ನೀವು ಯಾವ ರೇಸಿನ್ ಯೂಸ್ ಮಾಡ್ತಿದ್ದೀರಾ ಅದು ಯಾವ ರೇಷ್ಯೋದಲ್ಲಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನಂದು 2:1 ರೇಷ್ಯೋ. ಆರ್ಡ್ನರು 1 ತೊಗೊಬೇಕು, ರೀಸನ್ನು 2 ತೊಗೊಬೇಕು. 2:1 ರೇಷ್ಯೋ. ಮತ್ತು 2:1 ರೇಷ್ಯೋ ಅಂದರೆ ಏನಪ್ಪ ಅಂದರೆ 1 ಸಲ ಹಾರ್ಡ್ನರ್ನ ತೊಗೊಬೇಕು 1 ಟೈಮ್ ಮಾತ್ರ. 2 ಟೈಮ್ಸ್ ರೇಸಿನ್ ತೊಗೊಬೇಕು. ರೇಸಿನ್ ಅಂತ ಒಂದು ಬಾಟಲಲ್ಲಿ ಮೆನ್ಷನ್ ಇರುತ್ತೆ, ಅದನ್ನು 2 ಟೈಮ್ಸ್ ಹಾಕ್ಕೊಬೇಕು. ಅದು 2:1 ರೇಷ್ಯೋ ಅಂತ ಆಗುತ್ತೆ. ಇಲ್ಲಿ ಐತೆ ನೋಡಿ ಹಾರ್ಡ್ನರು. ಇದು 1 ಅಂದರೆ 1 ಸಲ ತೊಗೊಬೇಕು. ಇವಾಗ 1 ಸಲಕ್ಕೆ ನೀವು ಒಂದು 15 ಗ್ರಾಮ್ ತೊಗೊಂಡ್ರಿ ಅಂದರೆ ನೆಕ್ಸ್ಟ್ ರೇಸಿನ್ನ ಅದಕ್ಕೂ ಡಬಲ್ ತೊಗೊಂಡು 15 30 ಗ್ರಾಮ್ ರೇಸಿನ್ ತೊಗೊಬೇಕಾಗತ್ತೆ ನೀವು. ಆ ಥರ ಅದು 2:1 ರೇಷ್ಯೋ. ಇದು ರೇಸಿನ್ನು, ಇದು 2 ಟೈಮ್ಸ್ ತೊಗೊಬೇಕು. ನಿಮಗೆ ಆವಾಗಲೇ ಹೇಳ್ದಂಗೆ 2 ಟೈಮ್ಸ್ ತೊಗೊಬೇಕು. ಇದು ಸ್ವಲ್ಪ ತಿಕ್ಕಾಗಿರುತ್ತೆ. ಹಾರ್ಡ್ನರು ಸ್ವಲ್ಪ ಆಯಿಲ್ ಥರ ಇರುತ್ತೆ, ಇದು ಅದಕ್ಕೇನು ಸ್ವಲ್ಪ ತಿಕ್ಕಾಗಿರುತ್ತೆ. ಎರಡನ್ನೂ 3 ಮಿನಿಟ್ಸ್ ಮಿಕ್ಸ್ ಮಾಡಬೇಕು. 3 ಮಿನಿಟ್ಸ್ ಮಿಕ್ಸ್ ಮಾಡಿದ್ಮೇಲೆ 1 ಮಿನಿಟ್ ನೀವು ರೆಸ್ಟ್ ಮಾಡೋಕ್ಕೆ ಬಿಡಿ. ಅಂದರೆ ಅದರಲ್ಲಿ ಬಬಲ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ನೀವು ಆಮೇಲೆ ಬಬಲ್ಸ್ ಬಂತು ಏನು ಮಾಡೋದಪ್ಪ ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಬಬಲ್ ಬ್ಲಾಸ್ಟ್ ಸ್ಪ್ರೇ, ರಿಮೂವಲ್ ಸ್ಪ್ರೇ ಅಂತ ಬರುತ್ತೆ, ಅದನ್ನು ಸ್ಪ್ರೇ ಮಾಡ್ಬೋದು. ಮೋಲ್ಡ್ನ ಗಮ್ ಟೇಪ್ ಹಾಕಿ ಡಸ್ಟ್ ಎಲ್ಲ ಇರುತ್ತೆ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ಸೇಫ್ಟಿ ಪ್ರಿಕಾಷನ್ಸ್ ಯೂಸ್ ಮಾಡಿ. ಸಣ್ಣ ಮಕ್ಕಳು ಇರೋ ಮನೆಯಲ್ಲಿ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಹಂಗೆ ಟ್ರೈ ಮಾಡೋದಿದ್ರೂ ಅವ್ರ ಕೈಗೆ ಸಿಗದೆ ಇರೋ ಥರ ಇಟ್ಬಿಟ್ಟು ಟ್ರೈ ಮಾಡಿ. ಯಾಕಂದರೆ ಅದು ಕೆಮಿಕಲ್ಲು. ಬಾಟಲ್ ಮೇಲೆ ಮೆನ್ಷನ್ ಇರುತ್ತೆ, ನೀವು ನೋಡ್ಬೋದು, ಚಿಲ್ಡ್ರನ್ಸ್ ಅವಾಯ್ಡೆಡ್ ಅಂತ. ಅರ್ಜೆಂಟ್ ಆರ್ಡರ್ ಇದೆ ಇವಾಗ, ನಮಗೆ ನಾಳೆಗೆ ಬೇಕಾಗುತ್ತೆ. 24 hours ಅಷ್ಟೇ ಟೈಮ್ ಇದೆ ಇವಾಗ ಅಂತಂದರೆ ಇವತ್ತು ನೈಟ್ ನೀವು ಮಾಡಿದ್ರೆ ನಾಳೆ ಮಧ್ಯಾಹ್ನ ಯೂಸ್ ಮಾಡ್ಬೋದು. ಈ ಥರ 2 ಡ್ರಾಪ್ಸ್ ರೇಸಿನ್ ಹಾಕ್ಬಿಟ್ಟು ಫೋಟೋ ಇಟ್ಟು ಅದನ್ನು ಸ್ಪ್ರೆಡ್ ಮಾಡಿ. ಫೋಟೋ ಬ್ಯಾಕ್ ಸೈಡ್ ಫುಲ್ಲು ಹಾಕಬೇಕು ರೇಸಿನ್. ಆ ಥರ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ನೆಕ್ಸ್ಟ್ ಇವಾಗ ಏನು ಥಿಂಗ್ಸ್ ಇರ್ತೀರೋ ಅದ್ರ ಕೆಳಗಡೆ ಎಲ್ಲ 1-2 ಡ್ರಾಪ್ಸ್ ರೇಸಿನ್ ಹಾಕ್ಬಿಟ್ಟು ಅದನ್ನು ಇಟ್ಟು ಆಮೇಲೆ 1-2 ಸೆಕೆಂಡ್ ಆದಮೇಲೆ ರೇಸಿನ್ ಹಾಕಬೇಕು. ರೇಸಿನ್ ಫುಲ್ಲಾಗಿ ಹಾಕಿ 24 hours ಡ್ರೈ ಆಗಕ್ಕೆ ಬಿಡಬೇಕು. ಈ ಥರ ಮಾಡಿದ್ರೆ ನಿಮಗೆ ತೇಲಲ್ಲ ಫೋಟೋ. ಯಾಕೆ ಆ ಥರ ಅಂದರೆ ಫೋಟೋ ತೇಲಲ್ಲ. ಇವಾಗ ಹಂಗೆ ಇಟ್ಟು ನೀವು ರೇಸಿನ್ ಹಾಕ್ಬಿಟ್ರಿ ಅಂತ ಅಂದರೆ ತೇಲತ್ತೆ. ಮತ್ತು ಇವಾಗ ಗ್ಲೂ ಎಲ್ಲ ಹಾಕಿ ಸ್ಟಿಕ್ ಮಾಡಿದ್ರೆ ಇಂದ ಬ್ಯಾಕ್ಗ್ರೌಂಡಲ್ಲಿ ರೇಸಿನ್ ಬೇಸ್ ಇರಲ್ಲ. ಸೊ ಅದಕ್ಕೆ ಫೋಟೋ ಗ್ಲೂ ಹಾಕಿ ಸ್ಟಿಕ್ ಮಾಡಿದ್ರೂ ನೀವು ಮೋಲ್ಡ್ಗೆ ಹಾಕಿ ಸ್ಟಿಕ್ ಮಾಡಬೇಕಾಗತ್ತೆ. ಆವಾಗ ಫೋಟೋ ರಿಯಾಕ್ಟ್ ಆಗೋಕ್ಕೂ ಚಾನ್ಸಸ್ ಇರುತ್ತೆ. ಮತ್ತು ಅದು ಅಂಟೋದು ಇಲ್ಲ, ಮೋಲ್ಡಿಗೆ ಸ್ಟಿಕ್ ಆಗಲ್ಲ ಫೋಟೋ. ಆವಾಗ ಅದು ಮೇಲ್ಗಡೆ ಬರುತ್ತೆ. ಈ ಥರ ಮಾಡಿದ್ರೆ ನೀವು ಮೇಲ್ಗಡೆ ಬರಲ್ಲ ಫೋಟೋ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಿಮಗೆ ಯಾವ ಥರ ವಿಡಿಯೋಸ್ ಬೇಕಂತ ನೀವು ಕಮೆಂಟ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ನಾನು ಇನ್ಸ್ಟಾಗ್ರಾಮ್ ಮಾಡಿ, ಹೋಗಿ ನೀವು ಇನ್ಸ್ಟಾಲ್ಲಿ ಚೆಕ್ ಮಾಡಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಲಿಂಕ್ ಹಾಕಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ, ಫಾಲೋ ಮಾಡಿ. ಗೋಲ್ಡ್ ಲಿಪ್ ಶೀಟ್ ಅಂತ ಸಿಗುತ್ತೆ ಆನ್ಲೈನಲ್ಲಿ, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು. ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ, ಬೈ ಮಾಡಿ, ಯೂಸ್ ಮಾಡಿ. ಬೇಡ ಅಂದರೆ ನೀವು ಗ್ಲಿಟರ್ಸ್ ಕೂಡ ಯೂಸ್ ಮಾಡ್ಬೋದು. ಇವಾಗ ನಾನು ಬಬಲ್ ಬ್ಲಾಸ್ಟಿಂಗ್ ಸ್ಪ್ರೇ ಹಾಕ್ತಾಯಿದ್ದೀನಿ. ಬಬಲ್ಸ್ ಕ್ರಿಯೇಟ್ ಆಗಿತ್ತು ಚಿಕ್ಕದು ಮಾತ್ರ, ಅದಕ್ಕೆ ನಾನು ಬಬಲ್ ಬ್ಲಾಸ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾಯಿದ್ದೀನಿ. 24 hours ಡ್ರೈ ಆಗಬೇಕು. ಡ್ರೈ ಆದಮೇಲೆ ಮೋಲ್ಡಿಂದ ರಿಮೂವ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಎಷ್ಟು ಕ್ರಿಸ್ಟಲ್ ಆಗಿದೆ ರೇಸಿನ್ ಅಂತ. ನೀವು ಮಿಡಲಲ್ಲಿ ಚೆಕ್ ಮಾಡಬೇಕಾಗಿದೆ, ಡ್ರೈ ಆಗಿದೆ ಅಂತ ಚೆಕ್ ಮಾಡೋದಿದ್ದರೆ ನೀವು ಕಾರ್ನರಲ್ಲಿ ಚೆಕ್ ಮಾಡಿ, ಮಿಡಲಲ್ಲಿ ಚೆಕ್ ಮಾಡಬೇಡಿ, ಕಾರ್ನರಲ್ಲಿ ಚೆಕ್ ಮಾಡಿ.
24 ಅವರ್ಸ್ ಡ್ರೈ ಆಗೋಕ್ಕೆ ಬಿಟ್ಬಿಡಿ, ಆಮೇಲೆ ತೆಗೀರಿ. ಫೈನಲ್ ಔಟ್ಪುಟ್ ಈ ಥರ ಇದೆ ನೋಡಿ. ನಿಮಗೂ ಇದೇ ಥರ ಕಸ್ಟಮೈಸ್ ಗಿಫ್ಟ್ಸ್ ಬೇಕಾದರೆ ಇನ್ಸ್ಟಾಗ್ರಾಮ್ಗೆ DM ಮಾಡಿ ಕಸ್ಟಮೈಸ್ ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.